ಜೋರಾಗ ಸಿನಿಮಾನೇ ಜೋರಾಗಿದೆ ಇವರು. KD ಸಿನಿಮಾ ಈಗ ಜಸ್ಟ್ ನೋಡ್ಕೊಂಡ್ ಬಂದೆ. ವಾಟ್ ಟು ಸೇ, ಏನು ಪದಗಳು ಸಿಗ್ತಾ ಇಲ್ಲ, ಅಷ್ಟು ಮೈಂಡ್ ಬ್ಲೋಯಿಂಗ್ ಸಿನಿಮಾ. ಮೊದಲನೇದು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಅದ್ದೂರಿಯಾಗಿರ್ತಕ್ಕಂಥ ಇಷ್ಟು ದೊಡ್ಡ ಸಿನಿಮಾ. ಅಂಡ್ ನಮ್ಮ ಶೋಮ್ಯಾನ್ ಪ್ರೇಮ್ ಸರ್ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇಷ್ಟೊಂದು ಜನ ದಿಗ್ಗಜರು, ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಕಲಾವಿದರು ಎಲ್ಲರನ್ನೂ ಒಟ್ಟಿಗೆ ಒಂದೇ ಸ್ಕ್ರೀನ್ ನಲ್ಲಿ ಕನ್ನಡ ಸ್ಟಾರ್ಸ್ ನೋಡುವಂಥದ್ದು ಒಂದು ಭಾಗ್ಯ. ನಿಜವಾಗ್ಲೂ ಅದು ಮೈ ಜುಮ್ ಅನ್ಸುತ್ತೆ. ರಮೇಶ್ ಸರ್, ರವಿ ಸರ್, ಧ್ರುವ ಅವರು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ, ಅಂದ್ರೆ ಒಂದು ದೊಡ್ಡ ತಾರಾಂಗಣ, ಹ್ಯೂಜ್ ಕ್ಯಾನ್ವಸ್. ಅಂಡ್ ಬಜೆಟ್ ವೈಸ್ ಫ್ರಮ್ ದಿ KVN ಅಂಡ್ ಎಲ್ಲ ಆರ್ಟಿಸ್ಟ್ಗಳು ಎನರ್ಜಿ, ಪರ್ಫಾರ್ಮೆನ್ಸ್, ಮೇಕಿಂಗ್, ಮ್ಯೂಸಿಕ್, ಏನ್ ಯಾವ್ದ್ರ ಬಗ್ಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ಅಷ್ಟು ಮೈಂಡ್ ಬ್ಲೋಯಿಂಗ್. ಅಂಡ್ ಸಾಕಷ್ಟು ಕಡೆ ಎಮೋಷನಲ್ ಆಗಿ ನನಗೂ ಕಣ್ಣೀರು ಬಂತು. ಆ ಫೀಲ್ ಅನ್ನೋದ್ರಲ್ಲಿ ಪ್ರೇಮ್ ಸರ್ ಎತ್ತಿತ್ತು. ಯಾಕಂದ್ರೆ ಅವ್ರ ಗರಡಿಯಿಂದಾನೇ ಬಂದಿರ್ತಕ್ಕಂಥ ಎಕ್ಸ್ಕ್ಯೂಸ್ನಿಂದಾನೆ ಅವರೇ ಲಾಂಚ್ ಮಾಡಿದ್ರು. ಆ ಒಂದು ವಿಶೇಷ ಅಭಿಮಾನ ಇದೆ. ಅಂದ್ರೆ ನಮ್ಮ ಪ್ರೇಮಣ್ಣ ಡೈರೆಕ್ಟ್ ಮಾಡಿರೋದ ಒಂದು ಅಭಿಮಾನ. ಅದ್ರ ಜೊತೆಗೆ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರ್ತಕ್ಕಂಥದ್ದು ರಿಯಲಿ ಮೈಂಡ್ ಬ್ಲೋಯಿಂಗ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್. ಇಟ್ಸ್ ಎ ಕನ್ನಡ ಫಿಲ್ಮ್ ಅಂತ. ಎಲ್ಲರೂ KD ಸಿನಿಮಾನ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದ್ಕೊಡಿ ಅಂತ ಕೇಳ್ಕೊಳ್ತೀನಿ. ದೇಶಾದ್ಯಂತ ದೊಡ್ಡ ಹೆಸರು ಮಾಡಲಿ. ಇನ್ನೂ KVN ಸಂಸ್ಥೆಯಿಂದ ಆಗಿರ್ಬೋದು ಅಥವಾ ಡೈರೆಕ್ಟರ್ ಇಂದ ಆಗಿರ್ಬೋದು, ಅಂಡ್ ಧ್ರುವ ಅವ್ರ ಪರ್ಫಾರ್ಮೆನ್ಸ್, ಎನರ್ಜಿ, ಮೈಂಡ್ ಬ್ಲೋಯಿಂಗ್. ಮೊದಲೇ ಅವ್ರ ಫ್ಯಾನು. ಈ ಸಿನಿಮಾನಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್, ಇನ್ನೂ ದೊಡ್ಡ ಫ್ಯಾನ್ ಆಗಿದ್ರು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ಗುಡ್ ಲಕ್. ತುಂಬಾ ದೊಡ್ಡ ಯಶಸ್ಸು ಕಾಣಲಿಲ್ಲ. ಥ್ಯಾಂಕ್ ಯು ಸೊ ಮಚ್.